ನಾನು ಎಲ್ಲರಿಗೂ ಹೇಳೋದಿಷ್ಟೇ, ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದು ತಗೊಳ್ತಾ ಇಲ್ಲ. ಭಾಷೆ ಸಭ್ಯ ಇರಬೇಕು. ಟೀಕೆ ಮಾಡಲಿಕ್ಕೆ, ಖಂಡಿಸಲಿಕ್ಕೆ, ಮಂಡಿಸಲಿಕ್ಕೆ ಮತ್ತು ಖಂಡಿಸಲಿಕ್ಕೆ, ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂಥ ದೇಶ. ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು, ವಿಚಾರಕ್ಕಾಯಿತು, ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು. ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ. ಆದರೆ ಬಾಯಿಗೆ ಬಂದಂತೆ ಯಾರೂ ಅಸಭ್ಯ ಭಾಷೆಯನ್ನು, ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ. ಹೀಗಾಗಿ ರಾಜಕಾರಣಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ. ಈ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರೂ ಮಾತನಾಡ್ತಾರೆ. ನೋಡ್ರಿ, ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ, ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನು, ಗಡಿ ಪ್ರದೇಶವನ್ನು ರಕ್ಷಿಸಲಿಕ್ಕೆ, ದೇಶದ ಜನರನ್ನು ಸುರಕ್ಷಿತ ಇಡಲಿಕ್ಕೆ ಫ್ರೀ ಹ್ಯಾಂಡ್ ಇದ್ದೇ ಅದ, ಈಗೂ ಫ್ರೀ ಹ್ಯಾಂಡ್. ನೋಡ್ರಿ, ಅದಕ್ಕೆ ನಾನು ಆ ವಿಷಯದಲ್ಲಿ ಬೀಳಿಗೆ ಬಯಸೋದಿಲ್ಲ. ಆದರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ. ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ, ಯಾವುದೇ ಕಂಡೀಷನ್ನದ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ. ಈಗ ಮುಖಂಡಿರ್ಬೋದು, ಇತರ ಮುಖಂಡಿರ್ಬೋದು.